ನಮಸ್ಕಾರ. ಸಿರಿ ಕನ್ನಡದ ಕಾರ್ಯಕ್ರಮ ಇಂಡಸ್ 555 DCRS TMT ಅರ್ಪಿಸುವ ಪ್ರಾಡಕ್ಟ್ ಪ್ರಪಂಚ ಸ್ಪೆಷಲ್ ಪಾರ್ಟ್ನರ್ಸ್ ಶ್ರೀಕೃಷ್ಣ ಶುದ್ಧಹಳ್ಳಿ ತುಪ್ಪ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಂಕಿ 555 ಪ್ರೀಮಿಯಂ ಪೊರಕೆ ಹಾಗೂ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ರವರ KT ಸ್ಪೆಷಲ್ ಟೀ. ನಾನು ನಿಮ್ಮ ಇಂಚರ ಭರದ್ರಾಜ್. ಇವತ್ತು ನಾವಿದ್ದೀವಿ ನ್ಯೂ ಟೆಕ್ ಸಂಸ್ಥೆಯಲ್ಲಿ. ಇಲ್ಲಿ ಟ್ಯಾಗ್ ಲೈನೇ ಇದೆ, ಎನರ್ಜಿ ಫಾರ್ ಚೇಂಜಿಂಗ್ ಇಂಡಿಯಾ ಅಂತ ಹೇಳಿ. ಇದು ಎಷ್ಟು ವಿಶೇಷ, ಇವರ ಪ್ರಾಡಕ್ಟ್ಗಳು ಎಷ್ಟು ವಿಶೇಷ, ಸೋಲಾರ್ ರೂಫ್ ಟಾಪ್ ಆಗಿರ್ಬೋದು, ಸೋಲಾರ್ ಸ್ಟ್ರೀಟ್ ಲೈಟ್ ಆಗಿರಬಹುದು, ಈ ಪ್ರಾಡಕ್ಟ್ಗಳು ಎಷ್ಟು ವಿಶೇಷ ಮತ್ತು ವಿಭಿನ್ನ ಅಂತ ತಿಳ್ಕೊಳ್ಳೋಣ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀ ಸುರೇಂದ್ರ ಕುಮಾರ್ ಅವರಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. 1992ರಲ್ಲಿ ಶುರುವಾದಂಥ ನ್ಯೂ ಟೆಕ್ ಸಂಸ್ಥೆ ಯಾವ ಉದ್ದೇಶದಿಂದ ಶುರು ಮಾಡಿದ್ರಿ, ಹಾಗೆ ಕಂಪನಿಯ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ನಾವು ಜಸ್ಟ್ ಅವಾಗ ನಮ್ಮ ಎಜುಕೇಷನ್ನ ಮುಗಿಸಿ ಯಾವ್ದಾದ್ರು ಉದ್ಯೋಗದಲ್ಲಿ ನಾವು ತೊಡಗಿಸ್ಕೊಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ವಿ. ಈ ಉದ್ಯಮ ಇದು ಪರಿಸರ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಎಲ್ಲ ರೀತಿಯಿಂದ ಅನುಕೂಲಕರವಾಗಿರೋಂತಹ ಪ್ರಾಡಕ್ಟ್ಸ್ಗಳನ್ನ ಮಾಡೋಣ ಅನ್ನೋದು ಒಂದು ಧ್ಯೇಯ. ಇನ್ನೊಂದೇನು ಅಂದರೆ ನಾವು ಬಿಸ್ನೆಸ್ ಮಾಡಿದ್ಮೇಲೆ ಪ್ರಾಫಿಟಬಿಲಿಟಿ, ನಮ್ಮ ಸಸ್ಟೈನಬಿಲಿಟಿ, ನಮ್ಮ ಬೆಳವಣಿಗೆಗೆ ಇದಕ್ಕೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಬೇಕು. ಈ ಥರದ್ದು ಯಾವ ಪ್ರಾಡಕ್ಟ್ಗಳನ್ನ ನಾವು ಚೂಸ್ ಮಾಡಿಕೊಂಡು ಒಂದು ಮ್ಯಾನುಫ್ಯಾಕ್ಚರಿಂಗು, ಮಾರ್ಕೆಟಿಂಗು, ಸೇಲ್ಸು, ಟ್ರೇಡಿಂಗು ಮಾಡಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿತ್ತು. ನಮ್ಮ ಸಂಸ್ಥೆಯ ಕೋರ್ ವ್ಯಾಲ್ಯೂನೂ ಸಹಿತ ಅದನ್ನೇ. ಏನಂತ ಹೇಳಿದ್ರೆ ಗ್ರೀನ್ ಎನರ್ಜಿ ಮತ್ತು ನೇಷನ್ ಬೆನಿಫಿಟ್ ಮತ್ತು ಈ ಒಂದು ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ಒಂದು ಕೊಡುಗೆ ಆಗೋಂಥ ಪ್ರಾಡಕ್ಟು ಇದು ಸೋಲಾರಲ್ಲಿ ಸಾಧ್ಯತೆ ಇದೆ ಅಂತ ನಾವು 92ರಲ್ಲೇ ಕಂಡುಕೊಂಡ್ವಿ. ಅಂದು ನಾವು ಇಬ್ಬರು ಪಾರ್ಟ್ನರ್ಸ್ಗಳೊಂದಿಗೆ ಅವತ್ತು ಸ್ಟಾರ್ಟ್ ಮಾಡಿದ್ವಿ 1992ಇಂದ. ಅದು ಒಂದು ಸಣ್ಣ ಬಂಡವಾಳದೊಂದಿಗೆ ನಾವು ಅವತ್ತು ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ತಪ್ಪಾಗಲಾರ್ದು. ಅವತ್ತು ನಮ್ಮ ತಂದೆ ತಾಯಿಗಳು ಸಹಿತ ಸರ್ಕಾರಿ ನೌಕರರು. ನಮ್ಮ ಇನ್ನೊಬ್ಬರು ಡೈರೆಕ್ಟರ್ಸ್ ಪ್ರಕಾಶ್ ಅಂತ ಇದ್ದರು, ಅವರು 2020ರಲ್ಲಿ ಕೋವಿಡಲ್ಲಿ ನಿಧನ ಆದರು. ಅವರು ನಾವು ಸೇರಿಕೊಂಡು ಒಂದು 25,000 ರೂಪಾಯಿ ಬಂಡವಾಳ ಒಬ್ಬೊಬ್ಬರು ಹಾಕಿ ಅವತ್ತು ಅದು ಪ್ರಾರಂಭವನ್ನು ನಾವು ಕೈಗಾರಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1992ರಲ್ಲಿ ಸೋಲಾರ್ ವಾಟರ್ ಹೀಟರ್ಸು, ಅದರಿಂದ ಬಿಸಿನೀರು ಬರುತ್ತೆ ಅನ್ನೋದೇ ಜನಕ್ಕೆ ಒಂದು ನಂಬಿಕೆ ಇಲ್ಲದಿದ್ದಂಥ ಕಾಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ, ಸರ್ ಸ್ನಾನ ಮಾಡಿ ನೀವು ಅದರದ್ದು ಉಪಯೋಗ ತಿಳ್ಕೊಳ್ಳಿ, ನಿಮಗೆ ಅದು ನಿಜವಾಗ್ಲೂ ಅದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಾತ್ರ ಪೇಮೆಂಟ್ ಕೊಡಿ ಅಂತೇಳಿ ಸೋಲಾರ್ ವಾಟರ್ ಹೀಟ್ರ್ ಹಾಕಿ 1 ತಿಂಗಳಾದ ಮೇಲೆ ಅವರೆಲ್ಲ ಕನ್ವಿನ್ಸ್ಗಳಿಗೂ ಸೂಕ್ತ ಅಂತ ಅನಿಸಿದ ಮೇಲೆ ಪೇಮೆಂಟ್ಗಳು ತೊಗೊತಾ ಇದ್ವಿ ಆ ದಿನಗಳಲ್ಲಿ. ಆ ರೀತಿ ತಗೊಂಡು ಮಾರ್ಕೆಟಿಂಗನ್ನು ಮಾಡ್ತಾಯಿದ್ವಿ. ಅವತ್ತು ನಾವು ಒಂದು ಸ್ಟಾರ್ಟಿಂಗ್ ವಿತ್ 4 ಎಂಪ್ಲಾಯೀಸು, ಒಂದು ಫ್ಯಾಕ್ಟ್ರಿ ಎಂಪ್ಲಾಯೀಸ್, ಒಂದು 4 ಎಂಪ್ಲಾಯೀಸ್ಗಳೊಂದಿಗೆ ತಿಂಗಳಿಗೆ 4 ಸೋಲಾರ್ ವಾಟರ್ ಹೀಟರ್ಗಳು ಮಾಡ್ಕೊಬೇಕು ಅನ್ನೋ ಒಂದು ರೀತಿಯಲ್ಲಿ ಟಾರ್ಗೆಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಂದು 4 ಸೋಲಾರ್ ವಾಟರ್ ಹೀಟರ್ಗಳೊಂದು ಸೇಲ್ ಮಾಡ್ತಾ ಇದ್ದಿದ್ದು ಇಂದು ತಿಂಗಳಿಗೆ 2,000ಕ್ಕೂ ಮಿಗಿಲಾದ ಸೋಲಾರ್ ವಾಟರ್ ಹೀಟರ್ಗಳು ಮಾಡೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಇದುವರೆಗೂ ನಾವು ಹೆಚ್ಚು ಕಡಿಮೆ 3 ಲಕ್ಷಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕಗಳನ್ನ ಹೊಂದಿದ್ದೀವಿ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ನಮ್ಮ ಇನ್ಸ್ಟಾಲೇಷನ್ಸ್ಗಳನ್ನ, ಸೋಲಾರ್ ವಾಟರ್ ಹೀಟರ್ಗಳನ್ನ, ಸೋಲಾರ್ ವಾಟರ್ ರೂಫ್ ಟಾಪನ್ನು, ಸೋಲಾರ್ ಇಂಟಿಗ್ರೇಟೆಡ್ ಹೀಟ್ ಪಂಪು, ಭಾಳಷ್ಟು ಪ್ರಾಜೆಕ್ಟ್ಸ್ಗಳನ್ನ ದೇಶಾದ್ಯಂತ ಮಾಡಿದ್ದೀವಿ. ಅದರಲ್ಲಿ ಪ್ರಚಲಿತವಾಗಿ ಪ್ರಮುಖವಾಗಿ ನಾವು ರಾಷ್ಟ್ರಪತಿ ಭವನಲ್ಲಿ ಮಾಡಿದ್ದೀವಿ 42,000 ಲೀಟರ್ಸು. ಅದೇ ರೀತಿ ಮಾತಾ ವೈಷ್ಣವದೇವಿ ಟೆಂಪಲಲ್ಲಿ ಸಹಿತ, ಒಂದು ಶ್ರೈನಲ್ಲಿ ಸಹಿತ ಹೆಚ್ಚು ಕಡಿಮೆ 62,000 ಸೋಲಾರ್ ವಾಟರ್ ಹೀಟರ್ಗಳನ್ನ ಮಾಡಿದ್ದೀವಿ. 62,000 ಲೀಟರ್ಸ್ ಪ್ರಾಜೆಕ್ಟ್ಸ್ಗಳು. ಅದೇ ರೀತಿ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಮಣಿಪುರು ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಪ್ರಾಜೆಕ್ಟ್ಸು ಮತ್ತು ಭಾಳಷ್ಟು ರಾಜಭವನಗಳು, ಇದು ನಾನು ಹೇಳೋವಂಥದ್ದು ಇಟ್ ಈಸ್ ಎ ಮೇಜರ್ ಪ್ರಾಜೆಕ್ಟ್ಸ್. ಇದನ್ನು ದೇಶಾದ್ಯಂತ ಮಾಡಿದ್ದೀವಿ. ಮತ್ತು ಕರ್ನಾಟಕದಲ್ಲೂ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸು ಮತ್ತು ಗ್ರಾಹಕರುಗಳ ಮನೆಗಳ ಮೇಲೆ ಇವತ್ತು ನ್ಯೂ ಟೆಕ್ ರಾರಾಜಿಸ್ತಿದೆ. ಅಂದು ನಾವು ಕೊಟ್ಟ ಶ್ರಮ ಇವತ್ತು ಒಂದು ಪ್ರತಿಫಲ ಕೊಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಹಾಗೆ ತಾವು ಸೋಲಾರ್ ಥರ್ಮಲ್ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಮನ್ರು ಕೂಡ ಹೌದು. ಚೇರ್ಮನ್ ಆಗಿ ಅಂದರೆ STFI ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಅನುಭವದ ಬಗ್ಗೆ ತಿಳಿಸ್ಕೊಡಿ. 2008ರಲ್ಲಿ ನಾನು ಒಂದು ಸಣ್ಣ ಭಾಷಣದಲ್ಲಿ, ಇವನ್ ಆಗನ ಎನರ್ಜಿ ಮಿನಿಸ್ಟರ್ KS ಈಶ್ವರಪ್ಪ ಅವರಿದ್ದರು,
ಆ ಸಂದರ್ಭಗಳಲ್ಲಿ ಭಾಳಷ್ಟು ಪವರ್ ಕಟ್ ಇತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಅಂಥ ಸಂದರ್ಭಗಳಲ್ಲಿ ನಾವೊಂದು ಸಣ್ಣ ಒಂದು ಇದು ಫಂಕ್ಷನ್ನಲ್ಲಿ ಅವ್ರಿಗೆ ನಾನು ನನ್ನ ಭಾಷಣದ ಮೂಲಕ ಹೇಳಿದೆ, ಒಂದು ಸೋಲಾರ್ ವಾಟರ್ ಹೀಟರ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ಪ್ರತಿಯೊಂದು ಮನೆಗೆ 40% ವಿದ್ಯುತ್ತನ್ನು ಉಳಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಮನೆ ಎಲೆಕ್ಟ್ರಿಕ್ ಗೀಸರ್ಸು 2 ಕಿಲೋವ್ಯಾಟ್ ಪವರ್ ಒಳ್ಳೆಯದಾಗಿರುತ್ತೆ. ಒಂದು ಪವರ್ ಮನೆಯಲ್ಲಿ ತೊಗೊಂಡಿರೋದೇ ಒಂದು 3 ಕಿಲೋವ್ಯಾಟ್ ತೊಗೊಂಡಿರುತ್ತೆ. 2 ಕಿಲೋವ್ಯಾಟಷ್ಟು ಎಲೆಕ್ಟ್ರಿಕ್ ಗೀಸರಲ್ಲೇ ಕನ್ಸಪ್ಷನ್ ಆಗೋದ್ರಿಂದ ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ ಆಗ್ತಿರೋದೇ ಪ್ರತಿ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಗೀಸರ್ಸು. ಹಾಗಾಗಿ ಒಂದೊಂದು ಮನೆಯಲ್ಲೂ ಸಹಿತ ಸೋಲಾರ್ ವಾಟರ್ ಹೀಟರ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ 40% ನಾವು ವಿದ್ಯುತ್ ಉಳಿತಾಯ ಮಾಡ್ಬೋದು. ಅದೇ ರೀತಿ ಒಂದು ಸೋಲಾರ್ ವಾಟರ್ ಹೀಟ್ರು ಇನ್ಸ್ಟಾಲ್ ಮಾಡೋದ್ರಿಂದ 1.5 ಟನ್ ಕಾರ್ಬನ್ ಕ್ರೆಡಿಟ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡ್ಬೋದು ವಿದ್ಯುತ್ ಉಳಿತಾಯದ ಮೂಲಕ. ಮತ್ತು ಇದರಿಂದ ನಮ್ಮ ಈ ಒಂದು ಎನರ್ಜಿ ಕ್ರೈಸಿಸ್ಸು, ಪವರ್ ಕಟ್ ಸಾಲ್ವ್ ಆಗೋದಕ್ಕೆ ಮಾಡ್ಬೋದು ಅನ್ನೋ ಒಂದು ಸಣ್ಣ ಸಲಹೆ ಒಂದು ಮ್ಯಾಂಡೇಟ್ರಿ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ. ಏನಂದರೆ, ಯಾವುದೇ ಎಲೆಕ್ಟ್ರಿಸಿಟಿ ಪವರ್ ಕನೆಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸೋಲಾರ್ ವಾಟರ್ ಹೀಟರ್ನ ಇನ್ಸ್ಟಾಲ್ ಮಾಡಿದರೆ ಮಾತ್ರ ಕನೆಕ್ಷನ್ ಅಂತ. ಹಾಗಾಗಿ ಇಂದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ದೇಶದ ಸೋಲಾರ್ ವಾಟರ್ ಹೀಟರ್ ರಾಜಧಾನಿ ಅಂತ ಹೇಳಿದ್ರೆ ಅದು ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಕರ್ನಾಟಕವೂ ಅತಿ ಹೆಚ್ಚು ಮಟ್ಟದಲ್ಲಿ 40% ಪ್ರಮಾಣದಲ್ಲಿ ಇಡೀ ದೇಶದ ಸೋಲಾರ್ ವಾಟರ್ ಹೀಟರ್ ಟಾರ್ಗೆಟ್ನ ಕರ್ನಾಟಕ ಒಂದೇ ಮಾಡಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮ್ಯಾಂಡೇಟ್ರಿ ಕ್ಲಾಸು. ಅಂದಿನ ದಿನಗಳಲ್ಲಿ ನಾವು ಮಾಡಿದಂತಹ ಈ ಸೋಲಾರ್ ವಾಟರ್ ಹೀಟರ್ಗಳನ್ನು ಯೂಸೇಜು ಮತ್ತು ಯುಟಿಲೈಸೇಷನ್ಸು ಮತ್ತು ಅದರ ಉಪಯೋಗ ಮತ್ತು ಬೆನಿಫಿಟನ್ನು ನಾವು ರಾಜ್ಯದಲ್ಲೇ ಆಗಿರಲಿ ಮತ್ತು ಕೇಂದ್ರ ನಮ್ಮ MNREಗಳಲ್ಲೇ ಇದ್ರ ಬಗ್ಗೆ ನಾವು ಮಾಡಿದ್ದಕ್ಕೆ ಈ ಒಂದು ಸೋಲಾರ್ ಥರ್ಮಲ್ ಫೆಡರೇಷನ್ ಮೂಲಕನೂ ಸಹಿತ ಈಗ ಒಂದು ರಿನ್ಯೂಬಲ್ ಎನರ್ಜಿ ಪಾಲಿಸಿ ಸೋಲಾರ್ ಥರ್ಮಲ್ಗೆ ಏನು ಸೋಲಾರ್ ರೂಫ್ಟಾಪಲ್ಲಿ ಏನು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಇದೇ ರೀತಿಯೂ ಸೋಲಾರ್ ವಾಟರ್ ಹೀಟರ್ನು ಪರಿಗಣಿಸಬೇಕು ಅನ್ನೋ ಒಂದು ಹೋರಾಟವನ್ನು, ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಇದನ್ನು ಪರಿಗಣಿಸ್ಬೋದು. ಈ ಮಟ್ಟದಲ್ಲಿ ನಾವು ಸೋಲಾರ್ ಥರ್ಮಲ್ ಫೆಡರೇಷನಲ್ಲಿ ಮತ್ತು ಸ್ಟೇಟಲ್ಲೂ ಸಹಿತ ನಾವು ಈ ಒಂದು ಅಸೋಸಿಯೇಷನ್ ಮೂಲಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈ ಸೋಲಾರ್ ಸ್ಟ್ರೀಟ್ ಲೈಟ್ಗಳನ್ನ ಯಾವಾಗ ಶುರು ಮಾಡಿದ್ರಿ ಸರ್? ಇದು ಸೋಲಾರ್ ರೂಫ್ಟಾಪ್ ಅಂತ ಹೇಳಿದ್ರೆ, ಅದು ಮನೆ ಮೇಲ್ಛಾವಣಿಗಳ ಮೇಲೆ ಈ ಕಳೆದ 10 ವರ್ಷಗಳ ಹಿಂದೆ ಸೋಲಾರ್ ರೂಫ್ಟಾಪು, ಸೋಲಾರ್ ಸ್ಟ್ರೀಟ್ ಲೈಟು, ಸೋಲಾರ್ ಐ ಮಾಸ್ಕ್ ಸ್ಟ್ರೀಟ್ ಲೈಟು ಉಪಯೋಗಗಳನ್ನ ಮಾಡಿದ್ವಿ. ಎಲ್ಲೆಲ್ಲಿ ವಿದ್ಯುತ್ತಿನ ಅಭಾವ ಇದೆ, ಎಲ್ಲೆಲ್ಲಿ ವಿದ್ಯುತ್ ಸಂಪರ್ಕಗಳಿಲ್ಲ, ಅಲ್ಲೆಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು. ಇವತ್ತು ಸೋಲಾರ್ ರೂಫ್ಟಾಪು ಸಹಿತ ಅತ್ಯಂತ ಪ್ರಚಲಿತ ಮತ್ತು ಬೇಡಿಕೆಯಲ್ಲಿರುವಂತಹ ಒಂದು ಪ್ರಾಡಕ್ಟು. ಇಂದು ಪ್ರತಿ ಮನೆ ಮೇಲೆಲ್ಲೂ ಸಹಿತ ಸೋಲಾರ್ ರೂಫ್ಟಾಪ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ದೇಶದ ಟೋಟಲ್ ಎನರ್ಜಿ ಕನ್ಸಪ್ಷನ್ನ 30% ಸಹಿತ ಸೋಲಾರ್ ಮತ್ತು ರಿನ್ಯೂಬಲ್ ಎನರ್ಜಿಯಲ್ಲಿ ತೊಗೊಳ್ಬೇಕು ಅನ್ನೋದು ಸರ್ಕಾರದ ಗುರಿ. ಈ ಒಂದು ನಿಟ್ಟಿನಲ್ಲಿ ಪ್ರತಿ ಮನೆಗಳ ಮೇಲೆ ನಾವು ಸೋಲಾರ್ ರೂಫ್ಟಾಪ್ಗಳನ್ನು, ಸೋಲಾರ್ನ ಪರಿಕರಗಳನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಾವು ನಮ್ಮದೇ ಆದ ಸೆಲ್ಫ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿಗಳನ್ನು ನಾವೇ ಪಡ್ಕೊಬೋದು. ಇದನ್ನು ಯಾವುದೇ ನಾವು ಅವಲಂಬಿತ ಆಗೋ ಅವಶ್ಯಕತೆ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಪರಿಸರಕ್ಕೆ ಉಪಯೋಗ ಆಗೋಂತಹ ಪ್ರಾಡಕ್ಟ್ಗಳು ಏನಿದೆ, ಸೋಲಾರ್ ಎನರ್ಜಿ, ಸೋಲಾರ್ ರೂಫ್ಟಾಪು, ಸೋಲಾರ್ ಸ್ಟ್ರೀಟ್ ಲೈಟು, ಸೋಲಾರ್ ವಾಟರ್ ಹೀಟ್ರು, ಈ ಒಂದು ಪ್ರಾಜೆಕ್ಟ್ಸ್ಗಳಲ್ಲಿ ಈ ಒಂದು ಪ್ರಾಡಕ್ಟಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ನಮ್ಮ ವ್ಯಾಲ್ಯೂಗೂ ಮತ್ತು ನಾವು ಮಾಡೋ ಪ್ರಯತ್ನಗಳಿಗೂ ನಮಗೆ ಅದು ಒಂದು ರೀತಿಯಲ್ಲಿ ಹೆಮ್ಮೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ನ್ಯೂಟೆಕ್ ಸಂಸ್ಥೆಯಲ್ಲಿರುವಂತಹ ಪ್ರಾಡಕ್ಟ್ಸ್ ಎಷ್ಟು ವಿಭಿನ್ನ ಮತ್ತು ವಿಶಿಷ್ಟ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಸೇಲ್ಸ್ ಹೆಡ್ ಆದಂತಹ ಶ್ರೀ ಯೋಗರಾಜ್ ಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಲ್ಲಿರುವಂತಹ ನ್ಯೂಟೆಕ್ ಸೋಲಾರ್ನ ಬಗ್ಗೆ, ಇದರ ಸ್ಪೆಷಲ್ ಫೀಚರ್ಸ್ ಬಗ್ಗೆ ನಮಗೆ ತಿಳಿಸಿ. ಖಂಡಿತ. ನ್ಯೂಟೆಕಲ್ಲಿ 3 ರೇಂಜಸ್ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಫೋಟೋವೋಲ್ಟಿಕ್ ಆ್ಯಂಡ್ ಏರ್ ಸೋರ್ಸ್ ಹೀಟ್ ಪಂಪ್ ಅಂತ ಸಿಗುತ್ತೆ. ಮೊದಲಿಗೆ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಹೇಳ್ತೀನಿ, ಏನು ವಿಶೇಷತೆ ಇದೆ ನ್ಯೂಟೆಕಲ್ಲಿ ಅಂತ. ನ್ಯೂಟೆಕಲ್ಲಿ NML ಟ್ಯಾಂಕ್, ಗ್ಲಾಸ್ ಲೈನ್ ಟ್ಯಾಂಕ್ ಅಂತ ಲಾಂಚ್ ಆಗಿದೆ. ಆಲ್ರೆಡಿ ಕಸ್ಟಮರಿಗೆ ಸಿಗ್ತಾ ಇದೆ ಕೂಡ. ಏನು ಈ ಗ್ಲಾಸ್ ಲೈನ್ ಟ್ಯಾಂಕ್ ವಿಶೇಷತೆ ಅಂದರೆ, ನೀವು ಅಪ್ ಟು 4000 ppm ನಿಮ್ಗೆ ವಾಟರ್ ಇದ್ರೂ ಕೂಡ, ಎನಿ ಕೈಂಡ್ ಆಫ್ ವಾಟರ್ನ ಯೂಸ್ ಮಾಡಿದ್ರು ಕೂಡ ನಮ್ಮ ನ್ಯೂಟೆಕ್ ಸೋಲಾರ್ ಪ್ರಾಡಕ್ಟಲ್ಲಿ 20 years ಗ್ಯಾರಂಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಯಾವುದೇ ಟೆನ್ಷನ್ ಇಲ್ಲದೆ ಯಾವುದೇ ವಾಟರ್ ಇದ್ರೂ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಜೊತೆಗೆ ನ್ಯೂಟೆಕ್ ಸೋಲಾರಲ್ಲಿ ವಿಶೇಷ ಇದ್ದರೆ
ನ್ಯೂಟೆಕ್ ಡಿಜಿಟಲ್ ಹೈಬ್ರಿಡ್ ಸೋಲಾರ್ ಕೂಡ ಸಿಗ್ತಾ ಇದೆ ಕಸ್ಟಮರ್ಗೆ. ಕಾಮನ್ ಸೋಲಾರಲ್ಲಿ ಈಗ ಒಂದು 100 ಲೀಟರ್ ಒಂದು ಮನೇಲಿ ಸೋಲಾರ್ ಇದೆ ಅಂದರೆ ಒಂದು 3 ರಿಂದ 4 ಜನ ಸ್ನಾನ ಮಾಡ್ಬೋದು. ಮತ್ತು ನಿಮಗೆ ಕ್ಲೌಡಿ ಡೇಸ್, ರೈನಿ ಸೀಸನ್ಸಲ್ಲಿ ಸೋಲಾರಲ್ಲಿ ಸಫಿಷಿಯೆಂಟ್ ಆದಂಥ ಹಾಟ್ ವಾಟರ್ ಸಿಗೋದಿಲ್ಲ. ಮತ್ತು ರಿಟರ್ನ್ 3-4 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ, ಮೇಲ್ಗಡೆ ಸೋಲಾರ್ನ ಇನ್ಸ್ಟಾಲ್ ಮಾಡಿರ್ತೀವಿ, ಕೆಳಗಡೆ ಹಾಟ್ ವಾಟರ್ ಬೇಕಂದ್ರೆ ಒಂದು 4-5 ಒಂದು 2 ಬಕೆಟ್ಸ್ ಅಥವಾ 3 ಬಕೆಟ್ಸ್ ವಾಟರ್ ಎವ್ರಿ ಡೇ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಈ ಡಿಜಿಟಲ್ ಮಾಡಲ್ಲಿ ಅಷ್ಟಕ್ಕೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಗ್ಲಾಸ್ ಲೈನ್ ಜೊತೆಗೆ ಡಿಜಿಟಲ್ ಅನ್ನೋದು ಡಿಜಿಟಲ್ ಕಂಟ್ರೋಲರ್ ಕೂಡ ಕೊಡ್ತಾ ಇದೆ. ದಿನದ 24 ಗಂಟೆ ನಿಮಗೆ ಹಾಟ್ ವಾಟರ್ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ನೀವು ಟೈಮರ್ ಸೆಟ್ ಮಾಡ್ಕೋಬಹುದು, ಸ್ಪೆಸಿಫೈಡ್ ಟೈಮ್ ವಿತ್ ಟೆಂಪರೇಚರ್ನ ಸೆಟ್ ಮಾಡ್ಬೋದು. ಸಪೋಸ್ ನಿಮ್ದು ಸ್ನಾನ ಟೈಮ್ 6 to 9 ಅಥವಾ 7 to 9 ಇದೆ ಅಂತ ಅನ್ಕೊಳ್ಳೋಣ. ಸೊ 6 o'clock to 7 to 9 ನೀವು 50 ಡಿಗ್ರಿ ಟೆಂಪರೇಚರ್ ಇದ್ರ ಸೆಟ್ ಮಾಡಿ ಇಟ್ಟರೆ ಮ್ಯಾನ್ಯಲ್ ಆಗಿ ಸೆಟ್ ಮಾಡ್ಬೋದು, ಐದರ್ ಬ್ಲೂಟೂತ್ ಮೊಬೈಲ್ ಥ್ರೂ ಕೂಡ ಆಪ್ರೇಟ್ ಮಾಡ್ಬೋದು. ಸೊ ಒನ್ಸ್ ಟೆಂಪ್ರೇಚರ್ನ ಸೆಟ್ ಮಾಡಿದ್ರೆ ಬಿಫೋರ್ ಡೇ ಸಪೋಸ್ ನಿಮಗೆ ರೈನಿ ಡೇಸ್ ಇದ್ದು ಸೋಲಾರಿಂದ ಮಿನಿಮಮ್ ಜನರೇಟ್ ಆಗಿರುತ್ತೆ ಅನ್ಕೊಳ್ಳಿ, ಆ ಡಿಫ್ರೆನ್ಸ್ ಅಮೌಂಟ್ ನೀವು ಸೆಟ್ ಮಾಡೋ ಟೈಮ್ ಒಳಗಡೆ ಇದರಲ್ಲಿ ಹಾಟ್ ವಾಟರ್ ಜನರೇಟ್ ಮಾಡಿ ಇಟ್ಟಿರುತ್ತೆ ಇದು. ಸೊ ಡಿಜಿಟಲಲ್ಲಿ ನೀವು ರಿಟರ್ನ್ ಲೈನ್ ಅಂತ ಒಂದು ಆಪ್ಷನ್ ಇದೆ. ಸೊ ಕೆಳಗಡೆ ಟ್ಯಾಪಲ್ಲಿ ಕೂಡ ಒಂದು ಸೆನ್ಸರ್ ಹಾಕೊಂಡು 35 ಡಿಗ್ರಿ ಒಂದು ಸೆನ್ಸರ್ನ ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನೀವು ಟ್ಯಾಪ್ ಆನ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟ್ ಒಂದು ಜಗ್ಗು ಕೂಡ ನಿಮಗೆ ತಣ್ಣೀರು ಬರದೆ ಹಾಟ್ ವಾಟರ್ ಬರೋಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಕೋಲ್ಡ್ ವಾಟರ್ ವೇಸ್ಟ್ ಆಗೋ ನೆಸೆಸಿಟಿನೂ ಇರಲ್ಲ. ಸೊ ಕೋಲ್ಡ್ ವಾಟರ್ ಇದ್ದಿದ್ದೆಲ್ಲ ಇಮಿಡಿಯೇಟ್ ಈಗ ಒಂದು ಬೆಲ್ ಬರುತ್ತೆ ಈ ಥರ, ನಮ್ಮ ಇದು ಯೂನಿಕ್ ಆಗಿ ಒಂದು ಬೆಲ್ಲನ್ನ ಡಿಸೈನ್ ಮಾಡಿದ್ದೀವಿ. ನೀವು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಜಸ್ಟ್ ಇದೊಂದು ಬೆಲ್ನ ಪ್ರೆಸ್ ಮಾಡಿದ್ರೆ ಸೊ ಕೋಲ್ಡ್ ವಾಟರ್ ಎಲ್ಲ ಇಮಿಡಿಯೇಟ್ ನಿಮ್ಮ ಸಂಪ್ ಅಥವಾ ನೋಡ್ಬೋದು ನೀವು ನಿಮ್ಮ ಸಂಪ್ ಏನಿರುತ್ತೆ ಅದಕ್ಕೆ ಇಮಿಡಿಯೇಟ್ ಹೋಗುತ್ತೆ, ನೀವು ಇಮಿಡಿಯೇಟ್ ಹಾಟ್ ವಾಟರ್ನ ತೊಗೋಬೋದು ಇದರಲ್ಲಿ. ಸರ್ ಹಾಗೆ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಪಾರ್ಟ್ ಹೌದು ನೋಡಿದ್ರಲ್ವಾ, ಇದು ಶಾರ್ಟ್ ಏರ್ ವೆಂಟ್ ಅಂತ ಕರಿತೀವಿ. ಇದು ಪೇಟೆಂಟೆಡ್ ಪ್ರಾಡಕ್ಟ್ ಕೂಡ ನಮ್ಮಲ್ಲೇ ಇದು ಸಿಗುವಂಥದ್ದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ನೀವು ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಮನೆಯೆಲ್ಲ ಕಟ್ಟಿರ್ತಾರೆ ಮೇಡಮ್. ಸೊ ಸೋಲಾರ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಕಿರ್ತಾರೆ. ಸಪೋಸ್ ನೀವು ಓವರ್ ಹೆಡ್ ಟ್ಯಾಂಕ್ ಏನು ಕೋಲ್ಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಬಂದಿರುತ್ತೆ ಅಲ್ಲಿವರೆಗೂ ನೀವು ಏರ್ ವೆಂಟ್ನ ಕೊಡಬೇಕಾಗುತ್ತೆ. ಸಪೋಸ್ ಕೆಲವೊಂದು ಮನೇಲಿ 10 ಫೀಟ್ ಇರುತ್ತೆ, ಇನ್ನೊಂದು ಕೆಲವೊಂದು 15 ಫೀಟ್ ಇರುತ್ತೆ, ಇನ್ನೂ ಕೆಲವೊಂದು ಮನೇಲಿ ಅದಕ್ಕೂ ಹೈಟ್ ಜಾಸ್ತಿ ಇರುತ್ತೆ. ಸೊ ನೀವು ಏರ್ ವೆಂಟ್ ತುಂಬ ಚೆನ್ನಾಗಿ ಕಟ್ಟರೋ ಮನೆಗೆ ಏರ್ ವೆಂಟ್ ಅಷ್ಟು ಹೈಟ್ ಕೊಟ್ಟಾಗ ಅದೊಂದು ಬ್ಯೂಟಿನೇ ಹೊರಟೋಗಿರುತ್ತೆ. ಮತ್ತೆ ನಿಮ್ಗೆ ಬರ್ಡ್ಸ್ ಕೂರೋದಾಗ್ಲಿ ಅಥವಾ ನಿಮ್ಗೆ ಹಾಟ್ ವಾಟರ್ ಇಲ್ಲಿಂದ ಪೈಪಿಂದ ಲೀಕೇಜ್ ಆಗೋದಾಗ್ಲಿ ಬೆಂಡ್ ಆಗೋದಾಗ್ಲಿ ಇದೆಲ್ಲದು ತಪ್ಪುತ್ತೆ ಈ ಶಾರ್ಟ್ ವೇರಿಯಂಟ್ ಹಾಕೊಂಡ್ರೆ. ನಿಮ್ಗೆ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ, ಜೊತೆ ನಿಮ್ದು ಯಾವುದೇ ಅನ್ನೆಸೆಸರಿ ಎಕ್ಸ್ಟ್ರಾ ಏರ್ ವೆಂಟ್ ಕೂಡ ನೆಸೆಸಿಟಿ ಕೂಡ ಇರಲ್ಲ. ನ್ಯೂಟೆಕ್ ಡಿಜಿಟಲ್ ಇನ್ಸ್ಟಾಲ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ಮನೆ ಕಟ್ತಾರೆಲ್ಲ 2, 3 ಅಥವಾ 4 ಬಾತ್ರೂಮ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲ ಬಾತ್ರೂಮಲ್ಲೂ ಹಾಟ್ ವಾಟರ್ ಬೇಕಂತ ಪ್ರತಿಯೊಂದು ಬಾತ್ರೂಮ್ಗೂ ನೀವು ಗೀಸರ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಆ್ಯಂಡ್ ಎಲೆಕ್ಟ್ರಿಸಿಟಿ ನೆಕ್ಸ್ಟ್ ಲೆವೆಲಿಗೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಡಿಜಿಟಲ್ ಮಾಡಲು ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ. ಸೊ ಒಂದೇ ಮಾಡೆಲ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಎಲ್ಲ ಬಾತ್ರೂಮ್ಗೆ ಹಾಟ್ ವಾಟರ್ ಸಿಗುತ್ತೆ, ನೀವು ಮನಿ ಕೂಡ ಉಳಿಸ್ಬೋದು. ಸೊ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಆಗುತ್ತೆ. ಸೊ ತುಂಬ ಚೀಪ್ ಪ್ರಾಡಕ್ಟ್ನ ಹಾಕ್ಕೊಂಡು 1 ವರ್ಷಕ್ಕೆ ಹಾಳು ಮಾಡ್ಕೊಳ್ತಿರೋ ಅಥವಾ ಒಂದು 2-3 ಸಾವಿರ ಕೂಡ ತೊಗೊಳೋದ್ರಲ್ಲಿ 2-3 ಸಾವಿರ ಎಕ್ಸ್ಟ್ರಾ ಕೊಟ್ಟು 20 ವರ್ಷ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿರೋ ನೀವು ಡಿಸೈಡ್ ಮಾಡಿ. ವ್ಯಾಲ್ಯೂ ಫಾರ್ ದ ಮನಿ, ನ್ಯೂಟೆಕ್ ಡಿಜಿಟಲ್, ನ್ಯೂಟೆಕ್ ಸೋಲಾರ್. ಇನ್ನೊಂದು ಮಾಡೆಲ್ ಇದೆ ಅದ್ರ ಬಗ್ಗೆ. ಅದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಕರಿತೀವಿ. ನೀವು ನೋಡಿರ್ತೀರ ಮುಂಚೆ ಎಲ್ಲ ಮನೆ ಮೇಲ್ಗಡೆ ಇದೆ ಕಾಣ್ತಾ ಇದೆ. ಇದು FEC ಮಾಡಲ್ ಅಂತ ಕರಿತೀವಿ. ನ್ಯೂಟೆಕ್ FEC ವಿಶೇಷತೆ ಏನಂದ್ರೆ ಆಸ್ ಪರ್ ದ BS ಸ್ಟ್ಯಾಂಡರ್ಡ್ ಪ್ರಕಾರವಾಗಿ ರೆಡಿ ಆಗುತ್ತೆ. ನೀವು ಕಲೆಕ್ಟರ್ ಎಲ್ಲ ನೋಡ್ಬೋದು, 9 ಪಿನ್ಸೇ ಬರುತ್ತೆ, 2 ಕಲೆಕ್ಟರ್ ಬರುತ್ತೆ. ಕಸ್ಟಮರ್ಗೆ ಪರ್ಟಿಕ್ಯುಲರ್ಲಿ ಹಾಟ್ ವಾಟರ್ ಜಾಸ್ತಿ ಸಿಗುತ್ತೆ. ಸೊ ಈ ಏನ್ ಆಸ್ ಪರ್ ದ ASI BS ಪ್ರಕಾರವಾಗಿ ರೆಡಿ ಆದಾಗ ಸೊ ಮೋಸ್ಟ್ ಆಫ್ ದ ನಿಮಗೆ ನ್ಯೂಟೆಕ್ ಅಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ FEC ಮಾಡಲ್ಲೇ ಸೇಲ್ ಆಗಿರೋದು. ಬಿಕಾಸ್ ವಿ ಆರ್ ಇನ್ಸ್ಟಾಲ್ಡ್ ರಾಷ್ಟ್ರಪತಿ ಭವನ್ ಡೆಲ್ಲಿ, ಅಲ್ಲೂ ಕೂಡ ನಮ್ಮ ಸೋಲಾರ್ ಇನ್ಸ್ಟಾಲೇಷನ್ ಆಗಿದೆ. ಮಾತಾ ವೈಷ್ಣೋದೇವಿ ಟೆಂಪಲ್ ಅಲ್ಲೂ ಕೂಡ ನಮ್ಮ ನ್ಯೂಟೆಕ್ FEC ಸೋಲಾರ್ ಇನ್ಸ್ಟಾಲೇಷನ್ ಆಗಿದೆ. ನಾರ್ದನ್ ಕಮಾಂಡೋ ಅಲ್ಲೂ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಜಮ್ಮು ಅಂಡ್ ಕಾಶ್ಮೀರ್ ಇಲ್ಲೆಲ್ಲ ಕೂಡ ಸೋಲಾರ್ ಇನ್ಸ್ಟಾಲ್ ಆಗಿದೆ. ಎಕ್ಸಾಂಪಲ್ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಕೂಡ ಸೋಲಾರ್ FECನ ಹೈಯೆಸ್ಟ್ ಇನ್ಸ್ಟಾಲೇಷನ್ ಆಗಿರೋದು. ಈವನ್ ನಮ್ಮ ಎಲ್ಲ ಪ್ರಾಡಕ್ಟ್ಗೂ ISI ಮಾರ್ಕ್ ಲೈಸೆನ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಪ್ರಾಡಕ್ಟ್ ಇದೆ, ಇದು ಏರ್ ಸೋರ್ಸ್ ಹೀಟ್ ಪಂಪ್ ಅಂತ ಕರಿತೀವಿ. ಇದು LPH ಅಂತ ಕರಿತೀವಿ, ಅದು ಲೀಟರ್ ಪರ್ ಅವರ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಸ್ಟೋರೇಜ್ ಟ್ಯಾಂಕ್ ಬರುತ್ತೆ, ನೀವು ಜಸ್ಟ್ ಹೀಟ್ ಪಂಪ್ ಅಷ್ಟೇ ನೋಡ್ತಾ ಇದ್ದೀರಾ. ಇದರಲ್ಲಿ ವರ್ಕ್ ಲೈಕ್ AC ರಿವರ್ಸ್ ಸರ್, ಕೋಲ್ಡ್ ಮಾಡುತ್ತೆ, ಇದು ಹಾಟ್ ಮಾಡ್ತಾ ಹೋಗುತ್ತೆ. ಇದಕ್ಕೊಂದು ಸ್ಟೋರೇಜ್ ಟ್ಯಾಂಕ್ ಬರುತ್ತೆ. ಸಪೋಸ್ ಇದು ಅಟ್ಮಾಸ್ಫಿಯರ್ ಟೆಂಪರೇಚರ್ ಇದೆಯಲ್ಲ, ಇಲ್ಲಿ ಎವಾಪರೇಟರ್ ಇರುತ್ತೆ. ಸೊ ಆ ಅಟ್ಮಾಸ್ಫಿಯರ್ ಟೆಂಪರೇಚರ್ ಏರ್ನ ಸಕ್ ಮಾಡುತ್ತೆ. ಒಳಗಡೆ ಕಂಡೆನ್ಸರ್ ಇರುತ್ತೆ, ಆ ಕಂಡೆನ್ಸರ್ ಇಂದ ಕಂಪ್ರೆಸರ್ಗೆ ಹೋಗಿ ಕಂಪ್ರೆಸ್ ಆಗಿ ನಿಮ್ಗೆ ಹಾಟ್ ನ ಜನರೇಟ್ ಮಾಡುತ್ತೆ. ಓಕೆ, ಇದು 1:3 ಔಟ್ಪುಟ್ ಬರುತ್ತೆ. ಎಕ್ಸಾಂಪಲ್ ನೀವು ಇದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಕೇಳ್ಬೋದು, ಕಸ್ಟಮರ್ಸ್ ಎಲ್ಲ ಕೇಳ್ತಾರೆ, ಸರ್ ಇದು ಎಲೆಕ್ಟ್ರಿಸಿಟಿನೇ ಬೇಕು, ನಾವು ಆಬ್ವಿಯಸ್ಲಿ ಗೀಸರ್ಗೆ ಹೋಗ್ಬೋದಲ್ಲ ಅನ್ಕೊಂಡು.
ಮಾಡ್ಕೊಳ್ತಾರೆ. ಸೊ ಗೀಸರ್ಲಿ ಏನಾಗುತ್ತೆ 1 ಕಿಲೋವಾಟ್ ಇನ್ಪುಟ್ ತೊಗೊಂಡ್ರೆ 1 ಕಿಲೋವಾಟ್ ಅಷ್ಟೇ ಔಟ್ಪುಟ್ ಇರುತ್ತೆ. ಸೊ ಏರ್ ಸೋರ್ಸ್ ಹೀಟ್ ಪಂಪಲ್ಲಿ 1 ಕಿಲೋವಾಟ್ ಇನ್ಪುಟ್ ತೊಗೊಂಡ್ರೆ 4 ಕಿಲೋವಾಟ್ ಔಟ್ಪುಟ್ ಬರುತ್ತೆ. ಎಕ್ಸಾಂಪಲ್, ನಿಮ್ಗೊಂದು ಗೀಸರಲ್ಲಿ 1000 ರೂಪೀಸ್ ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಆಗ್ತಿದೆ, ಹೀಟ್ ಪಂಪ್ ಹಾಕೊಂಡ್ರೆ 250 ರೂಪೀಸ್ ಬರುತ್ತೆ. ಓಕೆ, ನಾನು ಅನ್ಕೊಂಡಿರೋ ಹಾಗೆ ಗೊತ್ತಿಲ್ಲ ನನಗೂ, ಇದಿಷ್ಟು ಲೈಕ್ ರೂಫಲ್ಲಿ ಎಷ್ಟು ಸ್ಪೇಸ್ ಸಿಗುತ್ತೋ ಅಷ್ಟು ನಾವು ಈ ಥರ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ನಮಗೆ ಏನೇನೆಲ್ಲ ಇದಕ್ಕೆ ಉಪಯುಕ್ತ ಆಗುತ್ತೆ ಅಂತ ನೋಡಿ. ನೀವು ಮೇಲ್ಗಡೆ ರೂಪ್ನು ಕೂಡ ಚಂದ ಡಿಸೈನ್ ಮಾಡ್ಕೋಬಹುದು. ಜೊತೆಗೆ ನಮ್ದು 22 ಕಿಲೋವಾಟ್ ಇನ್ಸ್ಟಾಲೇಷನ್ ಆಗಿದೆ. ಕಸ್ಟಮರ್ಗೆ ಯಾವ ರೀತಿ ಅಡ್ವಾಂಟೇಜಸ್ ಅಂದ್ರೆ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಇದೆ, ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಕಸ್ಟಮರ್ಗೆ ಏನು ಬೆನಿಫಿಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಜೀರೋ ಮಾಡ್ಕೋಬಹುದು, ಇದರಿಂದ ರೆವಿನ್ಯೂ ಜನರೇಟ್ ಮಾಡ್ಕೋಬಹುದು, ಜೊತೆಗೆ ಸಬ್ಸಿಡಿ ಕೂಡ ಬೆನಿಫಿಟ್ ಸಿಗ್ತಾ ಇದೆ. ಸೊ ನಮ್ಮಲ್ಲಿದೆ 1 ಕಿಲೋವಾಟ್ ಇಂದ ಅಪ್ ಟು ಮೆಗಾವಾಟ್ ವರ್ಗು ಇನ್ಸ್ಟಾಲೇಷನ್ ಮಾಡ್ತೀವಿ. ಸೊ ಅದಕ್ಕೆ ಆದಂತ ಟೆಕ್ನಿಕಲ್ ಟೀಮ್ ಕೂಡ ಇದೆ. ಸೊ ಕಸ್ಟಮರ್ ಇದನ್ನ ಸಬ್ಸಿಡಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಿಮ್ಮ ಮನೆಯಲ್ಲಿದೆಯೋ ಅಥವಾ ನಿಮ್ಮ ಒಂದು ಕಂಪನಿಯಲ್ಲಿದೆಯೋ ಅಲ್ಲಿಗೆ ನ್ಯೂಟೆಕ್ ಸೋಲಾರ್ನ ಹೇಗೆ ತಲುಪಿಸೋದು, ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ಇದೆಲ್ಲ ಇರುತ್ತೆ ನಿಮಗೆ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಕೊಡೋದಕ್ಕೆ ನಮ್ಮ ಜೊತೆ ನ್ಯಾಷನಲ್ ಸೇಲ್ಸ್ ಹೆಡ್ ಆದಂಥ ಶ್ರೀ ಪ್ರಶಾಂತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನ್ಯೂಟೆಕ್ ಸೋಲಾರ್ನ ಇನ್ಸ್ಟಾಲೇಷನ್ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ ತಿಳಿಸ್ಕೊಡಿ. ಈಗ ನಮ್ಮದು 3 ವರ್ಟಿಕಲ್ಸ್ ಬರುತ್ತೆ. ಒಂದು ಸೋಲಾರ್ ವಾಟರ್ ಹೀಟರು, ಇನ್ನೊಂದು ರೂಫ್ ಟಾಪ್ ಸೋಲಾರು, ಮತ್ತೊಂದು ಸೋಲಾರ್ ಹೀಟ್ ಪಂಪ್. ಸೊ ಈಗ ಈ 3 ವರ್ಟಿಕಲ್ಸಲ್ಲಿ ನಮಗೆ 3 ಥರ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಸೋಲಾರ್ ವಾಟರ್ ಹೀಟರ್ ಏನಿದೆ ಅಲ್ಲ, ಇದರಲ್ಲಿ ನಾವು B2B ಅಂತಲೂ ಬರುತ್ತೆ, B2C ಅಂತಲೂ ಬರುತ್ತೆ. ಅಂದರೆ B2B ಅಂದರೆ ಏನು, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ನೆಟ್ವರ್ಕ್ ಇದೆ. ಥ್ರೂ ಔಟ್ ಇಂಡಿಯಾ ನಾವು ಡಿಸ್ಟ್ರಿಬ್ಯೂಟರ್ಸ್ ನೆಟ್ವರ್ಕ್ ಇಟ್ಕೊಂಡಿರ್ತೀವಿ. B2C ಅಂದರೆ ಡೈರೆಕ್ಟಾಗಿ ಕಸ್ಟಮರಿಗೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನ್ಯೂಟೆಕ್ ಸೋಲಾರಿಂದ ನಾವು ಏನಾದರೂ ಎನ್ಕ್ವೈರೀಸು ಅದ ಕಸ್ಟಮರ್ಸ್ ಏನಾದರೂ ಬಂತು ಅಂದರೆ ಡೈರೆಕ್ಟಾಗಿ ನಮಗೆ ಅವ್ರು ಫೋನ್ ಮಾಡ್ಕೋಬೋದು. ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಲೊಕೇಶನ್ ಎಲ್ಲಿರುತ್ತೆ, ನಮ್ಮ ಡೀಲರ್ ಲೊಕೇಶನ್ ಎಲ್ಲಿರುತ್ತೆ, ಅವರಿಗೆ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಅದರಿಂದ ಅವರಿಗೆ ವಿದಿನ್ ಅವರ್ಸ್ ಒಳಗಡೆ ಅವರಿಗೆ ಸರ್ವಿಸ್ ಸಿಗಬೇಕು, ಇನ್ಸ್ಟಾಲೇಷನ್ ಸಿಗಬೇಕು. ಆ ಥರ ನಾವು ನಮ್ಮ ನೆಟ್ವರ್ಕನ್ನು ಸೆಟ್ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ನೀವು ರೂಫ್ ಟಾಪ್ ಸೋಲಾರು. ಈಗ ರೂಫ್ ಟಾಪ್ ಸೋಲಾರಲ್ಲಿ ಏನಿರುತ್ತೆ, ಇದು ನಾರ್ಮಲ್ ಆಗಿ ನೀವು ಕಸ್ಟಮರಿಂದ ಎನ್ಕ್ವೈರೀಸ್ ಜಾಸ್ತಿ ಬರುತ್ತೆ. ಯಾಕೆಂದರೆ ಈಗ ಪ್ರಧಾನಮಂತ್ರಿ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಒಂದು ಸಬ್ಸಿಡಿ ಸ್ಕೀಮನ್ನು ಪ್ರಧಾನಮಂತ್ರಿ ಸ್ಕೀಮಿಂದ ಬರ್ತಾ ಇದೆ. ಇದರಲ್ಲಿ ನಿಮಗೆ 1 ಕಿಲೋವ್ಯಾಟ್ಗೆ ಅಪ್ ಟು 30,000ವರೆಗೂ ಸಬ್ಸಿಡಿ ಬರುತ್ತೆ, 2 ಕಿಲೋವ್ಯಾಟ್ಗೆ 60,000ವರೆಗೂ ಸಬ್ಸಿಡಿ ಬರುತ್ತೆ, 3 ಕಿಲೋವ್ಯಾಟ್ಗೆ 78,000ವರೆಗೂ ಸಬ್ಸಿಡಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ಕಸ್ಟಮರ್ಗೆ ಒಂದು ಅವ್ರದ್ದು ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಅಲ್ಲ ಅದು ಮೈನಸ್ ಮಾಡ್ಕೋಬೋದು ಅವರು. ಎರಡನೇದಾಗಿ ಈಗ ನಾವು ಏನು ಎಕ್ಸ್ಟ್ರಾ ಜನ್ರೇಷನ್ ಅವ್ರು ಮಾಡ್ತಾರೆ ಅದರಿಂದ ನಿಯರ್ ಬೈ ಏನೋ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ, ಬೆಂಗಳೂರಲ್ಲಿ ಯಾವ ಥರ ಬೆಸ್ಕಾಮ್ ಇದೆ ಆ ಥರ ಬೇರೆ ಕಡೆ ಎಸ್ಕಾಮ್ಸ್ ಎಲ್ಲ ಏನಿರುತ್ತೆ ಅಲ್ಲಿಂದ ಅವರಿಗೆ ಪರ್ಚೇಸ್ ಅಗ್ರಿಮೆಂಟ್ ಬರುತ್ತೆ. ಸೊ ಆ ಪರ್ಚೇಸ್ ಅಗ್ರಿಮೆಂಟ್ ಯಾವ ಥರ ಇದೆ ಅಂದರೆ, ನೀವು ಇವತ್ತೇನಾದರೂ ಒಂದು ಸೋಲಾರ್ ರೂಫ್ ಟಾಪನ್ನು ಹಾಕ್ಕೊಂಡ್ರೆ ಅಲ್ಲಿ ನೀವು ಒಂದು PPA ಅಂತ ಬರುತ್ತೆ ಗೌರ್ಮೆಂಟ್ ಜೊತೆ, ಅದು ನಿಮ್ಮದು ಅಗ್ರಿಮೆಂಟ್ ಬರುತ್ತೆ. ಆ ಅಗ್ರಿಮೆಂಟು 25 ವರ್ಷ ಇರುತ್ತೆ. ಸೊ ಆ 25 ವರ್ಷದವರೆಗೂ ಗೌರ್ಮೆಂಟ್ ಇವತ್ತು ನಿಮ್ಗೆ ಏನು ಪರ್ಚೇಸ್ ರೇಟ್ ಕೊಡ್ತಾರೆ ಆ 25 ವರ್ಷ ಅನ್ನೋದು ಮೇಂಟೈನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಅವ್ರೇನು ಇನ್ವೆಸ್ಟ್ ಮಾಡಿದ್ದಾರೆ ಆ ಇನ್ವೆಸ್ಟ್ಮೆಂಟು 2, 3 ಅಥವಾ 4 ವರ್ಷ ಒಳಗಡೆ ಅದು ಪೂರ್ತಿ ಇನ್ವೆಸ್ಟ್ಮೆಂಟ್ ಅವ್ರಿಗೆ ವಾಪಸ್ ಬರುತ್ತೆ. ಅದಾದಮೇಲೆ ಅವ್ರದ್ದು ಏನು ಜನ್ರೇಷನ್ ಇದೆ ಎಕ್ಸ್ಟ್ರಾ ಜನ್ರೇಷನ್ ಅದೆಲ್ಲ ಅವರಿಗೆ ಒಂಥರ ಇನ್ಕಮ್ ಥರ. ಸೊ ಈ ಸ್ಕೀಮಲ್ಲಿ ನಾವು ಒಂದು ಹೇಳೋದು ಇಷ್ಟಪಡೋದು ಅಂದರೆ, ನಾವು ಬೆಂಗಳೂರಲ್ಲಿ ನಾವು ನಂಬರ್ 2 ಪೊಸಿಷನಲ್ಲಿದ್ದೀವಿ ಫಾರ್ ಸೋಲಾರ್ ಇನ್ಸ್ಟಾಲೇಷನ್ ನಂಬರ್ಸನ್ನು ನೋಡಿದ್ರೆ. ಸೊ ಇದೇ ಥರ ನಾವು ಈಗ ಸೋಲಾರ್ ಇನ್ಸ್ಟಾಲೇಷನ್ ನಾವು ಮಾಡೋವಾಗ ನಮ್ಮದು ಅಂದರೆ ಟರ್ನ್ ಕೀ ಪ್ರಾಜೆಕ್ಟ್ಸ್, ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಡಿಸೈನ್, ಇನ್ಸ್ಟಾಲೇಷನ್, ಸಿಂಕ್ರನೈಸೇಷನ್, ಆಮೇಲೆ ಅಪ್ ಟು ಸಬ್ಸಿಡಿ ಬರೋವರೆಗೂ ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಕಸ್ಟಮರ್ಗೆ ಎಲ್ಲಿವರೆಗೂ ಸಬ್ಸಿಡಿ ಬರೋಲ್ಲ ಅಲ್ಲಿವರೆಗೂ ಅವ್ರು ನಾವು ಕೈ ಇಟ್ಕೊಂಡಿರ್ತೀವಿ. ಅವ್ರದ್ದು ಮುಂದೆ ನಾಳೆ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೂ ನಮ್ಮದು ಸರ್ವಿಸ್ ಟೀಮ್ ಆಲ್ರೆಡಿ ಯಾವ ಥರ ನಮ್ಮದು ಸೋಲಾರ್ ವಾಟರ್ ಹೀಟರಲ್ಲಿದೆ ಅದೇ ಥರ ಸರ್ವಿಸ್ ಟೀಮ್ ನಮ್ಮದು ರೂಫ್ ಟಾಪ್ ಸೊಲ್ಯೂಷನ್ ಆಲ್ಸೋ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ನಮ್ಮದು ಹೀಟ್ ಪಂಪ್ಸ್. ಈಗ ಏನು ಒಂದು ಕಾಮನ್ ಕ್ವಶನ್ಸ್ ಏನು ಬರುತ್ತೆ, ಬೈ ಚಾನ್ಸು ಜನ ಜಾಸ್ತಿ ಇದ್ದರೆ ಅಂದರೆ ಕಮರ್ಷಿಯಲ್ ಪ್ಲೇಸಸ್ಸಲ್ಲಿ ತುಂಬ ಜನ ಇದ್ದರೆ ಆ ಟೈಮಲ್ಲಿ ಏನಾಗುತ್ತೆ, ಸೋಲಾರ್ ವಾಟರ್ ಹೀಟರು ಅಷ್ಟೊಂದು ಎಫಿಷಿಯೆಂಟ್ ಆಗಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಕಮರ್ಷಿಯಲಿಗೆ ಹೋಗುವಾಗ ಕಮರ್ಷಿಯಲ್ ಪೊಸಿಷನಿಗೆ ಹೋದಾಗ ನಾವು ಹೀಟ್ ಪಂಪನ್ನು ಜಾಸ್ತಿ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ. ಹೈಲೈಟ್ ಇದರಿಂದ ಏನಾಗುತ್ತೆ, ಒಂದು ನಮ್ಮ ಸೌದಿಗೆ ಆಲ್ರೆಡಿ ಹೇಳಿದ್ರು ನಿಮಗೆ, ಈ ಹೀಟ್ ಪಂಪಲ್ಲಿ ಏನು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇದೆ ಅದು ನಾರ್ಮಲ್ ಗೀಸರು ಅಥವಾ ಬಾಯ್ಲರಿಗೆ ಕಂಪೇರ್ ಮಾಡಿದ್ರೆ ಅಪ್ ಟು 75% ಕಮ್ಮಿ ಇರುತ್ತೆ. ಸೊ ಇದನ್ನು ನೀವು ಬೇಕಿದ್ರೆ ಸೋಲಾರಿಗೂ ಇಂಟಿಗ್ರೇಟ್ ಮಾಡ್ಕೋಬೋದು. ಸೊ ಅದನ್ನು ಸೋಲಾರಿಗೆ ಇಂಟಿಗ್ರೇಟ್ ಮಾಡ್ಕೊಂಡಾಗ ಇದು ನಮ್ಮ ಸಿಸ್ಟಮ್ಸ್ ನಾವೇನು ಹೇಳ್ತೀವಲ್ಲ, ಈ
ಹೀಟ್ ಪಂಪಲ್ಲಿ ಸೋಲಾರಿಗೆ ನೀವು ಯಾವಾಗ ಇಂಟಿಗ್ರೇಟ್ ಮಾಡ್ಕೋತೀರಾ ಇದನ್ನು ಕಂಪ್ಲೀಟಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೋದು. ಸ್ವಾವಲಂಬನೆ ಅಂತ ನಾವೇನು ಹೇಳ್ತೀವಲ್ಲ, ಸೊ ನಿಮಗೆ 24/7 ಹಾಟ್ ವಾಟರ್ ಬೇಕು, ಅದು ಇಲ್ಲಿ ಸಿಗುತ್ತೆ. ಸೊ ಈ ಸಿಸ್ಟಮ್ಸ್ ಎಲ್ಲ ಏನಿದೆಲ್ಲ ನಮ್ಮ ಡೀಲರ್ ನೆಟ್ವರ್ಕಿಂದ ಆಗುತ್ತೆ. ಸೋಲಾರ್ ವಾಟರ್ ಹೀಟರು ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕಿಂದ ಆಗುತ್ತೆ. ಸೋಲಾರ್ ರೂಫ್ ಟಾಪ್ ಏನಿದೆಲ್ಲ ಅದನ್ನು ನಾವು ಕಸ್ಟಮರ್ಗೂ ಡೈರೆಕ್ಟ್ ಆಗಿ ಮಾಡ್ತೀವಿ, ಪ್ಲಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಥ್ರೂ ಇಂದಾನು ಅವರಿಗೆ ಸರ್ವಿಸ್ ಕೊಡಿಸ್ತಾ ಇರ್ತೀವಿ. ಸೊ ಇದರಿಂದ ಒಂದು ಏನು ಅಂದರೆ ನಾವು 3 ಕಡೆಯಿಂದ ಯಾವ ಥರ ನಾವು ಕಸ್ಟಮರಿಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಬೇಕು ಅದನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ನ್ಯೂಟೆಕ್ ಸೋಲಾರನ್ನು ಖರೀದಿ ಮಾಡಿದಾಗಿಂದ ಹಿಡಿದು ಅವರಿಗೆ ಕಂಪ್ಲೀಟ್ ಆಗಿ ಕಸ್ಟಮರ್ಗೆ ಸಪೋರ್ಟನ್ನು ಕೊಡ್ತೀರಿ ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೋಲಾರ್ ವಾಟರ್ ಹೀಟರ್ ಅಂದಿದ ತಕ್ಷಣ ನಮಗೆ ಗೊತ್ತಿರೋದೇನೋ ಸೌರಶಕ್ತಿಯನ್ನು ಬಳಸಿದ್ರೆ ವಿದ್ಯುತ್ ಉಳಿಸ್ಬೋದು, ಇಷ್ಟೇ. ಆದರೆ ನ್ಯೂಟೆಕ್ ಸೋಲಾರ್ನ ವಿಶೇಷತೆ ಏನು ಅಂತಂದರೆ ಇಲ್ಲಿ ಡಿಜಿಟಲ್ ಕಂಟ್ರೋಲರ್ ಕೂಡ ಇದೆ ಆ್ಯಂಡ್ ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಅಂದರೆ ನೀವು ಯಾವುದೇ ಸೀಸನಲ್ಲೂ ಕೂಡ ಬಿಸಿನೀರು ಬರುತ್ತೋ ಇಲ್ವೋ, 24/7 ನನಗೆ ಬಿಸಿನೀರು ಬೇಕು, ಏನಪ್ಪ ಮಾಡೋದು, ಈ ಥರ ಎಲ್ಲ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಡಿಜಿಟಲ್ ಕಂಟ್ರೋಲರ್ ಕೂಡ ಇದೆ, ಜೊತೆಲಿ ಇವರ ಆ್ಯಪ್ ಕೂಡ ಇದೆ. ಸೊ ನ್ಯೂಟೆಕ್ ಸೋಲಾರನ್ನು ಬಳಸಿ ನೀವು ಎಲ್ಲ ರೀತಿ ಉಪಯೋಗಗಳನ್ನ ಪಡ್ಕೊಳ್ಬೋದು ಅಂತ ಹೇಳಿ ಇವತ್ತಿನ ಪ್ರಾಡಕ್ಟ್ ಪ್ರಪಂಚ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಪ್ರಾಡಕ್ಟ್ ಪ್ರಪಂಚ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದಂತಹ ಪ್ರಾಡಕ್ಟ್ನೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಡೆ ಕನ್ನಡ, ನುಡಿ ಕನ್ನಡ, ಸಿರಿ ಕನ್ನಡ. ನಮಸ್ಕಾರ.